ಪಲ್ಯ ಆತು ರೊಟ್ಟಿ ಆತು ಅನ್ನ ಸಾರನೂ ಆತು ನಮ್ಮ ಯಾಕಿನ್ನ ಹೇಳುವಲ್ಲ ಹೊತ್ತ ನೆತ್ತಿಗೆ ಏರೈತಿ ಲಘು ಊಟ ಮಾಡಿದ್ರೆ ನನಗೂ ಸಮಾಧಾನ ಆಕತಿ ಎಬ್ಬಸ್ಲೆ ನೀವನ ಎಬ್ಬಸ್ತೀನಿ ಸರಿ ಅಯ್ಯೋ ಫೋನ್ ಬಂದೈತಲ್ಲ ಅಯ್ಯ ನಮ್ಮ ಫೋನ್ ಮಾಡ್ಯಾಳಲ್ಲ ಹಲೋ ಬಾ ಆರಾಮದಿರಿ ಏನು ಹಾಂ ಅಪ್ಪಗ ಆರಾಮಿಲ್ಲ ದವಾಖಾನೆ ಕರ್ಕೊಂಡು ಹೊಂಟೇರಿ ಸರಿ ಹಂಗಾರ ನಾನು ಈಗ ಬರ್ತೀನಿ ಸರಿ ಎಷ್ಟೋ ಥರ ಮಲ್ಕೋತಾನಿವ ಇವನ ಸಲುವಾಗಿ ಸಾಕಾಗೈತಿ ನನಗಂತೂ ಬಿಸಿಲ ಇಷ್ಟಾಗೈತಿ ಇನ್ನೂ ಹೇಳುವಲ್ಲ ಇವ ಸಾಕಾಗೈತಿ ಇವನ ಸಲುವಾಗಿ ಮಾಡ್ತಾನೆ ನಿಂದ್ರಿ ಇವನಟ ನಮ್ಮ ಅಪ್ಪಗ ಆರಾಮಿಲ್ಲ ನಮ್ಮವ್ವ ಫೋನ್ ಹಚ್ಚ ಇವ ಇನ್ನೂ ಮಲ್ಕೊಂಡಾನ ಇವ್ನ ಎಬ್ಬಿಸಿ ನಾ ಆ ಕಡೆ ಹೋಗ್ತೀನಿ ರೀ ರೀ ಓ ರೀ 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 ಹೇಳ್ರಿ ಏನ್ ಲೈಟ್ ಎಲ್ಲಾರ ಹಾಕೋಲ್ಲೆ ನಮ್ಮ ಅಪ್ಪಗ ಆರಾಮಿಲ್ಲ ಹೇಳ್ರಿ ಯವ್ವಾ ಬರೇ ಲೈಟ್ ಹಾಕೋದು ಆತ ನೋಡಿದ್ರದ ಟ್ರಿಪ್ ಆಗೈತೆ ಅಂತ ಅಲ್ಲ ನಮ್ಮ ಅಪ್ಪಗ ಆರಾಮಿಲ್ಲ ಹೇಳ ಏ ಟ್ರಿಪ್ಪಿನ ಮುಖದಾನ ಹೇಳ್ತಾ ಇಲ್ಲೋ ಅಲ್ಲಿ ನಮ್ಮ ಅಪ್ಪಗ ಆರಾಮಿಲ್ಲ ಯವ್ವಾ ಏನು ಮಾಡಿಲ್ಲ ನಾನು ಮುಟ್ಟು ಎಬ್ಸೋಕಾದ್ರೆ ಹೊಡ್ಯಾಕೆ ಬರ್ತಾನೆ ಇವನು ದೂರಿಂತ್ರ ಎಬ್ಬಸ್ಬೇಕು ಏನು ಮಾಡಲಿ ಅಲ್ಲಿ ಬಕೆಟ್ನಾಗ ನೀರದಾಗಪ್ಪ ಅವನು ತಂದ ಎಬ್ಬಸ್ತಾನೆ ಅವನು ಮಂಜಾನ ಅಂತದ ನೀರು ಹೊಡಿತಾ ಬಿಡಂದ ಅನ್ನೋದು ಮಸಡಿ ಕೆತ್ತಂಗ ಏನು ಬಿಡಂತ ಹೇಳ್ತ್ರಿ ಅಲ್ಲಿ ನಮ್ಮ ಅಪ್ಪಗ ಆರಾಮಿಲ್ಲ ಹೊತ್ತ ನೆತ್ತಿಗೆ ಬಂದೈತಿ ಬಿಸಿಲು ಬಿದ್ರು ಇನ್ನ ಮಲ್ಕೊಂಡೆ ಅದಿ ಬ್ಯಾಳೆ ಬೆಳ್ತಾನ ಅಲ್ಲಿ ಕರೆಂಟ್ ಜೋಡ್ಸಕ್ಕೆ ಹೋಗಿನಿ ನಿಮ್ಮ ಅಪ್ಪಗ ಆರಾಮಿಲ್ಲದೆ ನನ್ನ ಕನಸು ಬಿದ್ದೈತೇನೆ ಅವ್ನು ನೀರು ಗೋಸ್ತಾಳ ನೋಡಿ ನೋನು ಬೆಳತಾಳೆ ನಿಮ್ಮ ಅಪ್ಪಗ ಆರಾಮಿರ್ಲಿಕ್ಕೆ ನನಗೆ ನೀರು ಗೊತ್ತದನೆ ನಿನಗೆ ಬೆಳತಾನ ನಾನು ವೈರ್ ಜೋಡ್ಸಕ್ಕೆ ಹೋಗಂದಿಲ್ಲ ಹೊಲ ತಿರುಗಾಡ್ಕೊತ ಅಲ್ಲೇ ನಮ್ಮ ಅಪ್ಪಗ ಆರಾಮಿಲ್ಲ ಈಗ ನೀವು ಊಟ ಮಾಡಿ ಹೋಗೇ ಇಲ್ಲೋ ಅಲ್ಲಿ ನಿಮ್ಮ ಕೆ ವಿ ಸಾಯಿಬತ್ತ ನೋಡ 3 ಸಲ ಮಾಡ್ಯಾನ ಫೋನ್ ಅಲ್ಲಿ ತಳಗಿಟ್ಟಿಲ್ಲ ಮ್ಯಾಲೆ ಬಂದು ಮಲ್ಕೊಂಡು ಮತ್ತೇನು ಸುಮ್ಮ ಇರ್ಲಾಕೇನು ಪಗಾರ ಏನು ಹಂಗೆ ಕೊಡ್ತಾರೆ ಗೌರ್ಮೆಂಟ್ದವ್ರು ಮಂಗ್ಯಾನ ಅಂತದ ರೈತರು ಲೈಟ್ ಇಲ್ಲ ಅಂತೇಳಿ ಅಳ್ಳಾಕತ್ಯಾರ ಒಂದು ಸೌಣ ಮಳೆ ಇಲ್ಲ ಬೆಳೆ ಇಲ್ಲ ಈಸಿಸ್ ನೀರು ಬರ್ತಾವೆ ಏನಾರೇ ಆಗ ನನ್ನ ಕರಿತಾರು ಹೋಗ್ಬೇಕಾಕತಿ ಇಲ್ಲಿ ಯಾವತ್ತು ನಿಂದು ನೋಡ್ಕೊತ ಕುಂಡ್ರಲಕ್ಕ ಅಲ್ಲೇನು ಪಗಾರ ಹಂಗೆ ಬರಂಗಿಲ್ಲದ ತಿಂಗಳಾಗನ ಎಣಿಸ್ಕೋತೀವಿ ಗೊತ್ತೇನೆ ಹಾಂ ಅಪ್ಪಗೆ ಆರಾಮಿಲ್ಲ ಅಂತೇಳಿ ನನ್ನ ಮೇಲೆ ಸಿಟ್ಟಿಗೆ ದಬಾಣಿಕೆ ಮಾಡತ್ತೇನೆ ಬೇಡ ನನೊಂದು ಸ್ವಾಂಡ್ಯರಿ ಹಂಗೆ ನೋಡಿ ಎಲ್ಲ ತೋರ್ಸ್ಕೊನಿ ಏನು ನೀನು ಏನಾರ ಹೇಳಕ್ ಬರೇ ಬಡಿಯಾಕ ಬರ್ತೀಯಲ್ಲ ಅದ್ ಇರ್ಲಿ ಊಟ ಮಾಡಿ ಹೋಗ್ ಬಾ ನೀನು ಡ್ಯೂಟಿಗೆ ಹೋಗತ್ತೇಳ ನಮ್ಮ ಅಪ್ಪನ ಹತ್ರ ಹೋಗ್ಬೇಕಾ ಏನಾಗೈತಿ ನಿಮ್ಮ ಅಪ್ಪಗ ಆರಾಮಿಲ್ಲ ಅವಾಗ ಹಾಕತ್ತೇಳ ಹೋಗ ಅಪ್ಪಗ ಆರಾಮಿಲ್ಲ ತಂದು ನನ್ನ ಮೇಲೆ ನೀರು ಚೆಲ್ತೇನೆ ಇಲ್ಲಿ ಎಷ್ಟೊತ್ತಿ ಹಬ್ಬಸ್ಬೇಕು ನೀನ ಎಷ್ಟೊತ್ತಿ ಹಬ್ಬಸ್ಬೇಕು ನೀನ ಬಾ ಶಾನ್ಯಾಕದಿ ನಡಿ ಎಲ್ಲ ತೋದ್ ಬಿಡ್ಸಿ ನೋಡು ಹಂಗೆ ತು ಇರೋದ ಒಂದು ಹಂಗೈತಿ ಎಬ್ಬಿಸಿದ್ಕೊಣ ಎದ್ದಿದ್ರೆ ನಾ ಯಾಕೆ ಹಿಂಗೆ ಮಾಡ್ತಿ ಎಬ್ಬಿಸ್ಬೇಕಾಗಿತ್ತು ಹಂಗ ಮುಟ್ಟಿ ನಾ ಯಾರು ಹೊರಗೆ ನಾವು ಇದ್ದೇನೆ ಹೇಳ್ರಿ ಅಂತೇಳಿ ಪ್ರೀತಿಲಿ ಎಬ್ಸಿದ್ರಿ ಹೇಳ್ತೀನಿ ಅದು ಕೆ ಬೇರು ಒಂದ ಅಂಗಿ ಕೊಟ್ಟಾರ 3 ವರ್ಷ ಆತು ಇದನ್ನ ಹಾಕೊಂತಿರ್ಗ ಟೈಟ್ ಆಗೈತೆ ನೋಡು ಅವ್ರಲ್ಲಿ ಯಾರಿಗೆ ಬಂದಿಲ್ಲತ್ ಕೆ ಬ್ಯಾಗ ಸಾಯಿ ಪೋಣ ಚೆನ್ನತ್ತ ಅಪ್ಪಗೆ ಆರಾಮಿಲ್ಲತ್ತ ನನ್ನ ಮೇಲೆ ಟಬರ್ ಮಾಡಕ್ಕೆ ಬಂದಾಳ ನೀನು ಮೂಗತ್ತು ಹಿಗ್ಸರ್ ಮೂಗಕ್ಕೆ ಹೋಯ್ತಾನ ಮತ್ತೆ ಬಾ ಹೋಗ ಬಾ ಮುಟ್ಟಿ ಎಬ್ಸೋಕಾದ್ರೆ ಹೊಡ್ಯಾಕ ಬರ್ತೀಯಲ್ಲ ಯಾವಾಗ ಹೊಡೆದ ನಿನಗೆ ನೀನ ಯಾವಾಗ ಹೊಡೆದ ನಿನಗೆ ಮುಟ್ಟಿ ಮಲ್ಕೊಂಡಾಕ ಎಬ್ಸೋಕ್ ಹೋದ್ರೆ ಹೊಡ್ಯಾಕ ಬರ್ತೀಯಲ್ಲ ಅದು ನನ್ನ ಚಟ ಊಟ ಮಾಡಿ ನಡ್ರಿ ಊಟ ಮಾಡಿ ಹೋಗ್ ಬಾ ಮತ್ ಏಕ ಫೋನ್ ಹಚ್ತಾರ ಅವ್ರು ನಿನಗೆ ಏನ ಅರ್ಬಿ ಕಳಿ ಊಟ ಮಾಡ ಅಡುಗೆ ಎಲ್ಲ ಮಾಡಿಟ್ಟನ್ ನಾನು ನೀವು ಊಟ ಮಾಡಿ ಡ್ಯೂಟಿಗೆ ಹೋಗ ನಾನು ನಮ್ಮ ಅಪ್ಪನ ಹತ್ರ ಹೊಕ್ಕನ ಹೋಗ ನಮ್ಮ ಅಪ್ಪಗೊಂದು ಆರಾಮಿಲ್ಲ ಇವ ಮಡ್ಡಿ ಎಲ್ಲವ ನಮ್ಮ ಅಪ್ಪಗೊಂದು ಆರಾಮಾಗೋ ಹಂಗೆ ಮಾಡು ನೀನೇ ಕಾಪಾಡವ ಏನ್ರಿ ಒಳಗಡೆ ಅಡುಗೆ ಮಾಡಿಟ್ಟಿನಿ ಕಪಾಟ್ನಾಗ ಮೊಸರು ಐತೆ ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ರಿ ನಾ ಅಪ್ಪನ ಹತ್ರ ಹೋಗಿ ಬರ್ತಾನೆ ಸಂಜೆಗೆ ಬರ್ತಾನೆ ಸಂಜೆಗೆ ಇವ ಫೋನ್ ಒಂದು ಎಲ್ಲ ಇಟ್ನಲ್ಲ ಇಲ್ಲೇ ಐತೆ ನೋಡಿ
ಏನು ಈ ಫೋನ್ ಒಂದು ಕಿರಿಕಿರಿಗಳು ಒಬ್ಬರಾಗನ ಒಬ್ರು ಹಂಗೆ ಚಾಲು ಇರತ್ತೆ. ಇವ ಬೇಲಿ ಹೋಗ್ಯಾನ ಏನು ಏನು ಏ ಬೀರಪ್ಪ ಎಲ್ಲಿದೆಯೋ? ಸರ್ ಇಲ್ಲಿ ಲೈನ್ ಕಟ್ ಆಗಿತ್ತು ಸರ್, ವೈರ್ ಹರಿದೈತ್ರಿ, ಜೋಡ್ಸಾತೇನೆ ಸರ್. ಏನು ಎಲ್ಲರೂ ಫೋನ್ ಮೇಲೆ ಫೋನ್ ಹಚ್ಚಕತ್ತಾರದ, ರೈತರದೊಂದು ದೊಡ್ಡ ಕಿರಿಕಿರಿ ಆಗೈತಿ ಪಾಪ. ಕರೆಂಟ್ ಲೈನ್ ಕಟ್ ಆಗೈತಿ ಅಂತ ನೋಡ್ಬಾರ್ದು ಏನದ? ನೋಡಿನ್ ಸರ್, ನೋಡಿನ್ರಿ. ಈಗ ಅಗಸನಹಳ್ಳಿ ಲೈನ್ ಆಗದನ್ ಸರ್, ಒಟ್ಟ ಅಲ್ಲೋ ಬಿಡೋದು ಬಿಟ್ಟು ಮೊದಲು ಇಲ್ಲಿ ಕೆಳಗೆ ಹೋಗಲ್ಲ, ಇಲ್ಲಿ ಕೆಳಗಿಂದ ಇತ್ತಕ್ಕೆ ನೋಡೋದು ಏನಾಗೈತಿ. ಅವ್ರು ಒಂದು 5 ನಿಮಿಷಕ್ಕೆ ಫೋನ್ ಹಚ್ಚಕತ್ತಾರ, ಏನಾಗೈತಿ ನೋಡೋದು ಸರ್. ನೋಡ್ತೇನೆ ಸರ್, ಈಗ ಭಾಳ ಅಂದ್ರೆ ಬೆಳಿಗ್ಗೆಯಿಂದ ಕಾಡ್ಲತ್ತೈತೆ ಸರ್. ಇದನ್ನ ಹೇಳ್ತಿಯಲ್ಲ, ಅಲ್ಲೇದೀನಿ ಇಲ್ಲೇದೀನಿ ಅಂತೇಳಿ ಬರೀ ಹೋದೆ ಅಂದ್ರೆ ಒಂದೊಂದು ತಾಸುಗಟ್ಟಲೆ ಒಂದು ಕಡೆನೂ ಹೋಗ್ತಿಯಲ್ಲ, ಒಂದೇ ಲೈನಿಗೆ ಹೋಗ್ತಿಯಲ್ಲ ಸರ್. ನಾ ಸುಳ್ಳು ಹೇಳಂಗಿಲ್ಲ ಸರ್, ಯಾಕಂದ್ರೆ ಇಲ್ಲಿ ಫಾಲ್ಟ್ ಆಗೈತ್ರಿ ಸರ್ ಲೈನ್ ರೀ, ಅದ್ರ ಸಂಬಂಧ. ಬಿಡು ಅದನ್ನ ಮೊದಲು ಅದನ್ನ ನೋಡ್ಕೊಂಡು ಇದನ್ನೊಂದು ಏನಾಗಿತ್ತು ನೋಡೋದಕ್ಕೆ ಭಾಳ ಇದು ಮಾಡಕತ್ತಾರ. ಸರಿ ಸರ್ ನೋಡ್ತೀನಿ ಸರ್. ಜಲ್ದಿ ಆಗಬೇಕು, ಫಾಸ್ಟ್. ಹ್ಞೂ ಸರ್. ಸರಿ ನಮಸ್ಕಾರ ಸರ್. ನಮಸ್ಕಾರ. ತೋ ಹಲೋ. ಹಾಂ ನಮಸ್ಕಾರ ಸರ್, ಹೇಳ್ರಿ. ಹೌದು ಆಗಲಿನ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಅದು. ಆಗ್ತಾರೆ ಸರ್, ಆಗ್ತಾರೆ. ಅದೇ ಹೇಳೇನ್ರಿ, ಬೀರಪ್ಪಗೆ ಹೇಳೇನ್ರಿ. ಈಗ ಅಲ್ಲಿ ಅದೇ ಲೈನ್ಯಾಗ ಹೋಗ್ಯಾನ್ರಿ, ಈಗ ಬರ್ತಾನೆ ರೀ, 10 ನಿಮಿಷನಾಗ ಅಲ್ಲಿ ಇರ್ತಾನೆ ರೀ. ಇಲ್ಲ ಸರ್, ಇಲ್ಲ ನೀವು ಫೋನ್ ಹಚ್ತಾ ಇದ್ದೀರಿ, ನನಗೆ ಅರ್ಥ ಆಗತ್ತಾ. ಇನ್ನೊಂದು ಅರ್ಧ ಗಂಟೆ ಒಳಗೆ ಅಲ್ಲಿ ಇರ್ತಾನೆ. ಅರ್ಧ ಗಂಟೆನೂ ಆಗಲ್ಲ, ಒಂದು 10-15 ನಿಮಿಷನಾಗ ಅಲ್ಲಿ ಕಳಿಸ್ತೀನಿ ಹೇಳ್ರಿ. ಹೌದು ರೀ. ಹಾಂ ಹೌದ್ರಾ, ಸರಿ. ನೀವು ಅದೇ ಅಂಥದ್ದೇನಿಲ್ಲ, ಸಮಸ್ಯೆ ಇಲ್ಲ, ಏನು ಅಷ್ಟು ದೊಡ್ಡದೇನಿಲ್ಲ ರೀ. ಸ್ವಲ್ಪ ಇಲ್ಲ, ಲೈನ್ ಏನೋ ಫಾಲ್ಟ್ ಆಗೈತೆ, ಹಿಂಗಾಗಿ ಹೋಗ್ಯಾವ್ರಿ ಕರೆಂಟು. ಹಾಂ ಇಲ್ಲ ಒಂದು 10-15 ನಿಮಿಷ ಇಲ್ಲಂದ್ರೂ ಕೆಲಸ ಸರ್. ನಾನೇ ಹೋಗಿ ಅಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ನಾನೇ ಸರಿ ಮಾಡ್ತೀನಿ ತೋಡ್ರಿ. ಯಾರು ಸರ್? ಓಕೆ ಸರ್. ನಾನೇ ಹೋಗಿ ಅಲ್ಲಿ ಅವನು ಬೀರಪ್ಪನ ಕರ್ಕೊಂಡು ಬಂದು ಅಲ್ಲಿ ಸರಿ ಮಾಡಿಸ್ತೀನಿ ಸರ್. ಒಂದು ಅರ್ಧ ಗಂಟೆ ಒಳಗೆ ಸರಿ ಆಗತ್ತೆ ಹೇಳ್ರಿ ಸರ್. ಓಕೆ ಸರ್. ಹಾಂ ಆಯ್ತು ರೀ, ನಾನೇ ಹೋಗ್ತೀನಿ ಅಲ್ಲೇ, ನಾನೇ ಹೋಗ್ತೀನಿ ಹೇಳ್ರಿ ಸ್ಪಾಟಿಗೆ ರೀ. ಓಕೆ ಸರ್. ಓಕೆ ಈಗ ನಾನೇ ಹೋಗಿ ಸರಿ ಮಾಡ್ತೀನಿ ತೋಡ್ರಿ. ಎಲ್ಲದ ಎಲ್ಲದೀಪ? ಇಲ್ಲೇ ಅದನ್ ಸರ್, ಇಲ್ಲಿ ಜೋಡ್ ಕಂಬದ ಅಂತಲ್ರಿ, ವಾಂಗಿಯಾರ ಟಿ ಸಿ ಐತಲ್ರಿ. ನಮಗೇನು ಗೊತ್ತು ಯಾವ ಟಿ ಸಿ ಏನು? ಇಲ್ಲಿ ಇವ್ರ ಇದು ಯಾರ ಮನಿದು? ಬೀರು ಬಬಲೇಶ್ವರ್ ಅಂತಂದು ಯೂಟ್ಯೂಬ್ ಚಾನಲ್ ಐತಲ್ಲ. ಅದ್ರ ಮುಂದಾರ ಸರ್, ಅಲ್ಲೇ ಜೋಡ್ ಕಂಬದಾರ ಸರ್. ಎಲ್ಲಿ ಜೋಡ್ ಕಂಬ ಒಂದು ಕಾಣವಲ್ದಲ್ಲೋ, ಎಲ್ಲೇದಿ ನೀನು? ಸರ್ ಇಲ್ಲೇ ಜೋಡ್ಸಾತೇನೆ ಸರ್, ವೈರ್. ಬಾ ಇಲ್ಲಿ ಈ ಬೀರು ಬಬಲೇಶ್ವರ್ ಅವ್ರ ಮನಿ ಮುಂದೆ ಬಾ, ಇಲ್ಲಿ ನಿಂತೇನೆ ನೋಡು ಗಾಡಿ ತೊಗೊಂಡು. ಹಾಂ ಸರ್, ಬರ್ತೇನೆ ಸರ್. ಬಾ ಪಟ್ನ ಬಾ. ಹ್ಞೂ ಸರ್. ಎಲ್ಲೆಲ್ಲಿ ಬಂದು ಕುಂತಾನೋ ಏನು, ಎಷ್ಟು ಹೊಲ್ದಾಗ ಬಂದ ನೀವು. ಎಲ್ಲಿ ಕಾಣವಲ್ಲ, ಅಲ್ಲದೀನಿ ಇಲ್ಲದೀನಿ, ಇದೇ ಆಯ್ತು ಇವ್ರು ಹಣೆ ಬರ. ನಮ್ಮನ್ನ ಎಲ್ಲ ಕಡೆ ಅಡ್ಡಾಡ್ಸೋದಾಯ್ತು, ಇವರೇ ಯಾವಾಗ ತಿರುಗಾಡೋರು ಏನು? ಎಲ್ಲಿದೆಯೋ ಏನು ಸುದ್ದಿನಿಂದ? ಮ್ಯಾಲಿನ ಮೇಲ್ಲೈನ್ ಕಟ್ ಆಗೈತೆ ಸರ್.
ಎಷ್ಟೊತ್ತು ಅದು ಒಂದು ಬೆಳಿಗ್ಗೆ ಬಂದವ್ ಇಲ್ಲೇ ಅದೆಯಲ್ವ ಸರ್ ಡಿ ಪಿ ಒಳಗೆ ಒಟ್ಟು ಫಾಲ್ಟ್ ಐತ್ರಿ ಸರ್. ಹೋಗು ಮೊದಲು ಅವ್ರು ರೈತರು ಫೋನ್ ಮಾಡಕತ್ತಾರ ಪಾಪ ಮೊದಲು ಅವ್ರದ್ದು ಏನೈತಿ ನೋಡ್ಕೊಂಬಾ ಹೋಗು. ಸರ್ ಒಂದು 10 ಸಲ ಹಾಕಿನಿ ಸರ್ ಅದನ್ನ ಜಂಪ್. ಅಲ್ಲಿ ಗಾಡಿ ಹೋಗಂಗಿಲ್ರಿ, ಇಲ್ಲಿ ತೊಗರಿಕ್ ಹೋದಾರ ರೈತ್ರಿ, ಅದ್ರ ಸಂಬಂಧ ಗಾಡಿ ಹೋಗಲ್ಲ. ಗಾಡಿ ಸುದ್ದಿ ಇಲ್ಲೇ ಹಚ್ಚಿ ಹೋಗಿನಿ ಸರ್. ಮತ್ತೆ ನಿಮ್ಗೆ ಹೇಳಿನಲ್ರಿ ನಾ ಏನಂತ ಬೀರಪ್ಪ ಅವ್ರ ಮನಿ ಅಂತ, ಇವ್ರು ಯೂಟ್ಯೂಬ್ ಚಾನಲ್ ಮಾಡ್ತಾರಲ್ರಿ ಅವನ ರೀ. ಅವ್ರು ಬರೈತಿ ಮತ್ತೆ ಅವನು ಬೀರಪ್ಪ ನೀನು ಬೀರಪ್ಪ ಇಬ್ರು ಬರೋಬ್ಬರಿ ಕೂಡಿ ಅವ್ನು ಹೊಲ್ದಾಗ ಬಂದು ಕುಂತ ಬಿಟ್ಟು ಇಲ್ಲಿ. ಇಲ್ರಿ ಸರ್ ಹಂಗೇನಿಲ್ರಿ, ಜಂಪ್ ಕಟ್ ಬೀರಪ್ಪನವ್ರು ನೀವು ಹಿಂಗಿರ್ತಾರೆ ಒಟ್ಟು ಜೋಡಾದ ಕೂಲಿ ಎಲ್ಲ ನಿಂತು ಬಿಡ್ತೀರಿ. ಇಲ್ರಿ ಸರ್ ಒಂದಿಟ್ಟು ಬಾಬಾ ಪಟ್ನ ಬರ್, ನಾನು ಅರ್ಜೆಂಟ್ ಕೆಲಸ ಐತಿ ಆಯ್ತು ಮಾಡ್ತೇನೆ ರೀ. ಈ ಒಂದು ಜಂಪ್ ಕಟ್ ಐತ್ರಿ ಬರೇ ಅದನ್ನ ಮುಗಿಸಿನ್ರಿ. ಈಗ ಲೈನ್ ಹಾಕತ್ ಹೇಳಿ ಕೇಳಿ ಫೋನ್ ಮಾಡ್ತೇನೆ ರೀ. ಅದೇನೈತಿ ನೋಡಿ ಒಂದು 10-15 ನಿಮಿಷ ಮುಗಿಸಿ ಪಟ್ನ ಬಂದ. ಸರಿ ಸರ್ ಬರ್ತೇನೆ. ಅಲ್ಲಿ ಮುಂದೆ ಹೋಗ್ಬಿಡ್ದು ಬಂದ್ಬಿಡ್ಬೇಕಾ? ಬರ್ತೇನೆ ಸರ್ ಬರ್ತೇನೆ, ಅಲ್ಲೇ ಹೋಗ್ಬಿಡ್ತೇನೆ ರೀ. ಈಗ ಇದನ್ನ ಮುಗಿಸಿ ಅಲ್ಲಿ ನಡಿ, ನಿನ್ನ ಹಿಂದೆ ಬರ್ತೀನಿ ನಾನು. ಆಫೀಸ್ಗೆ ಹೋದವನ ಸೀದಾ ಅಲ್ಲಿಗೆ ಬಂದ್ಬಿಡ್ತೀನಿ ನಾನು. ಹ್ಞೂ ಸರ್ ಜಲ್ದಿ ಬಾ. ಈಗ ಹೊತ್ತು ಮುನಿಗೆ ಕಿರಿಕಿರಿ ಆಯ್ತು ಮಾತು ಹೇಳ್ಕೊತ ನಿಂದ್ರಬೇಡ, ಬರೀ ಮಾತ್ನಾಗ ಮತ್ತೆ 2 ತಾಸು ಆಗತ್ತಿಲ್ಲ. ಇಲ್ಲಿ ಬರ್ತೇನೆ ಸರ್ ಪಟ್ನ ಬಾ ಮತ್ತೆ. ಬರ್ತೇನೆ ಸರ್ ಆಯ್ತು. ಅವನು ಸಾಹೇಬ ಎಲ್ಲಿ ಹೋದ್ರೂ ಬೆನ್ನ ಹತ್ತಿ ಬಿಡ್ತಾನ. ಅಲ್ಲಿ ಜಂಪ್ ಕಟ್ ಆಗೈತತ್ತ ನಾನು ಬಂಬಡ ಬಡಿ ಆತನ. ಅವನು ಕಾರ್ ತೊಗೊಂಡು ಇಲ್ಲೇ ಬಂದ ನೋಡು, ಎಂದೂ ಬರಂಗಿಲ್ಲ. ಮತ್ತೆ ಅವನು ಜಂಪರೇ ಸಾಕಾಗಿಬಿಟ್ಟೈತೆ ನನಗೆ. ಹೊತ್ತು ಮುಳುಗ್ಲಾಕ ಬಂದೈತಿ. ಮನೆಗೆ ಹೋಗಿ ನಮ್ಮ ಹೆಂಡ್ರ ಜೋಡಿ ನಾವು ಮಕ್ಕೋಬೇಕಂದ್ರೆ ಈ ನಮೂನಿ ಪರಿಸ್ಥಿತಿ. ಮಕ್ಕಳದಂದ್ರೆ ಮಕ್ಕಳದಲ್ಲ, ಹೆಂಡತಿ ಮಕ್ಕಳು ನಾವು ಒಂದಿಟ್ಟು ಕಾಪಾಡ್ಕೋಬೇಕಂದ್ರೂ ಜೀವನ ಇಲ್ಲ. ನಮ್ಮ ಜೀವನನೇ ಇಷ್ಟ ಅವ್ನು ಸಾಕಾಗಿಬಿಡೈತಿ. ಯಾಕ್ರಿ ಕೇಬಿ ನೌಕರಿಗೆ ಸೇರಿನಪ್ಪ ಅನ್ನಂಗಾಗ್ಬಿಡೈತೆ ನಮ್ಗೆ. ಒಂದು ಸ್ವಲ್ಪ ಮಾನವತೆ ಬೇಕಲ್ರಿ, ಯಾರಲ್ಲಿ ಮಾನವತೆನೇ ಇಲ್ಲ. ರೈತರು ಹಂಗೆ, ಸಾಹೇಬ್ನು ಹಂಗೆ, ಸಾಕಾಗಿಬಿಟ್ಟೈತೆ ಅವನು. ಇದು ಕಮ್ಮ, ಈ ಲೈಟ್ ಇಲ್ಲ, ಲೈಟ್ ಹೋಗೋದು ಕಪ್ಪು ತೊಗೊಂಡ್ರೆ ಮಾಡ್ತೀನಿ ಕೇಬಿಗೆ ನಾವು. ಮತ್ತು ಮ್ಯಾಲೆ ಹೋಗಿ ಲೈಟ್ ಹಾಕೋಣ, ಕಿರಿಕಿರಿ ಆಗಬಾರ್ದು. ಹಲೋ ಅಪ್ಪಾಜಿ. ಹಾಂ ಸರ ನೀವು ಅದ್ರಿ? ನಮಸ್ಕಾರ ಸರ್. ಏನಿಲ್ಲ ರೀ, ಇದು ಅಗಸಿನಹಳ್ಳಿ ಲೈನ್ ಫಾಲ್ಟ್ ಆಗೈತೆ ಸರ. ಕಂಬ ಹತ್ತನ್ರಿ, ಒಂದು ಸ್ವಲ್ಪ LC ತೊಗೋರಿ. ಹಾಂ ಸರ್, ಒಂದು 10 ಮಿನಿಟ್ನಾಗ ರೀ ಇದನ್ನು ರೆಡಿ ಮಾಡಿ ನಿಮಗೆ ಮತ್ತೆ ಫೋನ್ ಮಾಡ್ತಾನೆ ಸರ್. LC ತೆಗಿರಿ ಸರ್. 6 ಆಗೈತೆ ರೀ. ಸಾಹೇಬ್ ಬಂದಾನ ರೀ, ಬೆನ್ನು ಹತ್ತಿ ಬಂದುಬಿಟ್ಟಾನ ರೀ ಸಾಹೇಬ್ ಬಂದು ಕಿರಿಕಿರಿ ಮಾಡೋದೇನ್ರಿ ಅದ್ರ ಸಂಬಂಧ. LC ತೊಗೋರಿ ಸರ್. ಒಂದು 10 ಮಿನಿಟ್ನಾಗ ತೆಳಗಿಳ್ದು LC ಇದು ಮಾಡ್ತಾನೆ ರೀ, ರಿಟರ್ನ್ ಮಾಡ್ತಾನೆ ರೀ, ನೀವು ಹಾಕಿಬಿಡೋದ್ರಿ. ಹಾಂ ಸರ್ ಸರಿ ಸರ್. ಚಂತನ ಸಾಕಾಗಿಬಿಟ್ಟದ್ರಿ ಸರ ನನಗೆ. ಒಟ್ಟು ಯಪ್ಪ ದೇವರ ಭೇಟಿಯಾಗೇನ್ರಿ ಇವತ್ತು. ಮಡ್ಡಿ ಅಲ್ಲವ, ಲಾಕ್ಡೌನ್ ಬೀರಪ್ಪ, ಹಲಗನಿ ಹನುಮಪ್ಪ ಎಲ್ಲರೂ ಬಂದು ಭೇಟಿಗೆ ಹೋಗ್ಯಾರ. ಹಂಗಾಗಿಬಿಟ್ಟೈತೆ ಸರ್. ಹೋಗಿ ನಮ್ಮ ಹೆಂಡ್ರ ಜೋಡಿ ನಾವು ಒಂದು ತುತ್ತು ಕೂಳು ತಿಂದು ಮನ್ಕೊಳಕ್ಕೆ ನಮಗೆ ಟೈಮ್ ಸಿಗ್ಲಾರ್ದಂಗೆ ಮಾಡಿಬಿಟ್ಟಾರೆ ಸರ್. ಹಾಂ LC ತೋರಿ ಸರ್. ಸರಿ ಸರ್ ಸರಿ. ಈ ಕಂಬ ಹತ್ತನ ಸರ್, ಒಂದು ಮಂಟಿ ಜಂಪ್ ಹೊಡಿತೇನೆ ರೀ ಮೇಲಿಂದು, ನೀವು ಕುಲ್ಲ ಮಾಡಿಬಿಡ್ರಿ. ಹಾಂ ಸರ್ ಸರಿ. ಫೋನ್ ಇಲ್ಲೇ ಇಡ್ತೀನಿ, ಬೇಡ ಬೇಡ. ಚಂತನ ಕಂಬ ಹತ್ತಿ ಸಾಕಾಗ್ಬಿಟ್ಟದ ನನಗೆ. ಯಪ್ಪ ದೇವ್ರೆ. ರಿಟರ್ನ್ ಮಾಡಿಬಿಡ್ತಾನೆ, ಸಾಕಾಗ್ಬಿಟ್ಟೈತಿ. ಹಲೋ ಸರ್. ಹಾಂ ಅಗಸಿನಹಳ್ಳಿ ಲೈನ್ ರಿಟರ್ನ್ ಮಾಡಿರಿ, ಒಟ್ಟು ರೆಡಿ ಮಾಡೀನಿ ಸರ್. ಹಾಂ ರೀ ಮಾಡೀನಿ ಸರ್, ಮಾಡೀನಿ ರೀ. ರಿಟರ್ನ್ ಮಾಡಿರಿ, ಲೈನ್ ಹಾಕಿಬಿಡ್ರಿ. ನಮಗೆ ಭಾಳ ತಾಪ್ ಆಗಿಬಿಟ್ಟಿದ್ರಿ ನನಗೆ ಒಟ್ಟು. ಹಾಂ ಸರ್ ಓಕೆ ಸರ್. ಇಲ್ಲಿ ಸಾಹೇಬ್ರು ಬಂದಾರ ರೀ, ಮತ್ತೆ ಎಲ್ಲಿ ಫಾಲ್ಟ್ ಆಗೈತೈತಿ. ಈಗ ಅಲ್ಲಿ ಶಗುನ್ಸಿ ಲೈನ್ ಕಟ್ ಆಗೈತೈತೆ ರೀ, ಶಗುನ್ಸಿ ಲೈನಿಂಗ್ ಹೊಂಟೇನಿ ರೀ. ನೀವು LC ರಿಟರ್ನ್ ಮಾಡಿರಿ, ಅಗಸಿನಹಳ್ಳಿ ಲೈನ್ ರಿಟರ್ನ್ ಮಾಡಿರಿ, ನಾ ಹೋಗ್ತೀನಿ ರೀ ಈಗ. ಆಯ್ತು ಸರ್ ಓಕೆ. ಹಾಂ ಸರ್. ಇಲ್ಲಿದಂತೂ ಆತು. ಸಾಯಿಬಾಬು ಅರಿವಿ ಹತ್ತಿಬಿಟ್ಟ ನಮ್ಮ ಪುಣ್ಯಾತ್ಮ. ಇಲ್ಲಿದಂತೂ ಆತ. ಅಲ್ಲಿದೊಂದು ಸಾಯಿಬಂದೊಂದು ಬಗೆಹರಿಸಿ ಮನ್ಯಾಗ ಹೋಗಿ ಆರಾಮ ಮಕ್ಕೋತ ನಾವು. ಸಾಕಾಗ್ಬಿಡುತ್ತೆ ಯಪ್ಪ. ರಾತ್ರಿ 12 ಆದರೂ ನಮ್ಮ ಟೈಮ ಎಟ್ಟಾಗೈತೆ ಅನ್ನೋದು ಗೊತ್ತಾಗಲ್ಲ. ಈ ಲೈಟ್ ಟ್ರಿಪ್ಪಿನ ಸಂಬಂಧ ಸಾಕಾಗ್ಬಿಡತ್ತಿ. ರಾತ್ರಿ 12 ಆತಿಗೆ ಯಾವಾಗ ತಿನ್ನೋದು ಯಾವಾಗ ಮಕ್ಕಳೋದು. ನಾನು ಹಿಂಗೆ ಬೈತಾಳಪ್ಪ, ಏನು ಮಾಡೋದು.
ಸಾಕಾಗ್ಬಿಟ್ಟಿದ್ದು ನನಗೆ. ಯಪ್ಪ ಮನ್ಕೊಳ್ ಬರ್ಸುತ್ತಿಲ್ಲ, ಮತ್ತೆ ಫೋನ್ ಬರ್ತಾವೇನು. ನಾನು ಏನು ದಾರಿ ಕಾದು ಮುಕ್ಕೊಂಡು ಬಿಟ್ಟಾಕಿ ಸಾಕಾಗ್ಬಿಟ್ಟೈತಿ. ಕೆಟ್ಟ ತಂಡಿ ಒಂದೈತಿ. ಯಪ್ಪ ದೇವ್ರೆ, ಯಪ್ಪ